ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಮನೋಜ ಅವರು ಅವ್ರ ತಾಯಿಗೆ ಮತ್ತು ಶಾಂತಿ ಅವ್ರಿಗೆ ಗಿಫ್ಟ್ನ ತಂದಿರ್ತಾರೆ. ಶಾಂತಿ ಅವ್ರಿಗೆ ಬಳೆಗಳನ್ನ ತಂದಿರ್ತಾರೆ, ಹಾಗೆ ರೋಹಿಣಿ ಅವ್ರಿಗೆ ತಾಳಿನ ವಾಪಸ್ ಕೊಡಿಸಿರ್ತಾರೆ. ಅದನ್ನು ನೋಡಿಬಿಟ್ಟು ಸೂರ್ಯ ಅವರು ಹೇಳ್ತಾರೆ, ಹಂಗಂದರೆ ಅಪ್ಪಾಜಿಗೇನು ತಂದಿಲ್ವಾ ಅಂತ ಕೇಳ್ತಿದ್ದಾರೆ. ತಂದಿದ್ದೀನಿ ಕಣೋ ಅಂತ ಹೇಳಿಬಿಟ್ಟು ಪಂಚೆ ಮತ್ತು ಶರ್ಟ್ನ ತಂದಿರ್ತಾರೆ. ಅವ್ರಿಗೂ ಕೂಡ ಕೊಡ್ತಾರೆ. ಮತ್ತು ಅವ್ರ ಅಪ್ಪಾಜಿ ಹತ್ರ ಮನೋಜ್ ಅವರು ಮಾತಾಡ್ತಾ ಇರ್ತಾರೆ. ಅಪ್ಪಾಜಿ, ಈ ಥರ ಮನೆ ನಾನು ನೋಡಿದ್ದೀನಿ, ತಗೋಬೇಕು ಅಂತ ಇದ್ದೀನಿ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ತುಂಬ ಸಂತೋಷ ಪಡ್ತಾರೆ. ಆಗ ಆಗ ಹೊರಗಡೆ ಅವರು ಮೀನಾ ಇಟ್ಕೆನ ಇಟ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಸೂರ್ಯ ಅವರು ಬರ್ತಾರೆ. ಬಂದ ತಕ್ಷಣ, ಯಾಕಮ್ಮ ಏನಾಯಿತು, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅದೇ ಮನೋಜ್ ಅವರು ಮನೆ ತೊಗೊತಾ ಇದ್ದಾರಲ್ಲ, ನಾವು ಇನ್ನೂ ರೂಮೇ ಕಟ್ಸಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಿದೆಯಾ ಅಂತ ಕೇಳ್ತಾರೆ. ಇಲ್ಲ ರೀ, ಯಾರಾದರೂ ಚೆನ್ನಾಗಾಗ್ತಿದ್ದಾರೆ, ಒಳ್ಳೆಯವ್ರಾಗ್ತಿದ್ದಾರೆ ಅಂದರೆ ನಾನು ಬೇಜಾರಾಗ್ತೀನ ರೀ, ಹಾಗಂತ ಏನಿಲ್ಲ. ಎಲ್ಲರೂ ಒಂದು ಕುಟುಂಬವಾಗಿ ಎಲ್ಲರೂ ಒಂದೇ ಕಡೆ ಇದ್ವಿ. ಈಗ ಮನೋಜ್ ಮತ್ತು ರೋಹಿಣಿ ಅವರು ಹೊರಗಡೆ ಬೇರೆ ಮನೆಗೆ ಹೋಗ್ಬಿಟ್ರೆ, ಅವ್ರ ಜೊತೆಗೆ ಇವರು ಹೋಗ್ಬಿಟ್ರೆ ನಮಗೆ ಈಗ ಮನೆಯೆಲ್ಲ ಒಡೆದೋಗಲ್ಲೇನ್ರಿ, ಮಾವನ ಆಸೆ ಇದ್ದಿದ್ದು ಎಲ್ಲರೂ ಒಂದಾಗಿ ಕೂಡಿರಬೇಕು ಅಂತ ಅಲ್ವೇನ್ರಿ ಅಂತ ಹೇಳ್ತಾ ಇರ್ತಾರೆ. ಹೌದು, ಇವಾಗ ಏನು ಮಾಡೋಕ್ಕಾಗುತ್ತೆ, ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಬಿಡು, ಬೇಡ, ಮನೋಜ್ಗೆ ಹೇಳ್ಬಿಟ್ಟು ಬರ್ತೀನಿ, ತಡಿ, ಬೇಡ ಕಣೋ, ಹೋಗ್ಬೇಡ, ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಡ, ಮನೆ ತಗೋಬೇಡ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಬೇಡ ಕಣ್ರಿ, ಅದನ್ನೆಲ್ಲ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾರೆ. ಆಗ ಬಿಡು, ಅವ್ನ ಮನೆ ಬಿಟ್ಟು ಹೋದರೆ ಈಗ ನಮಗೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಆಗೋದೆಲ್ಲ ಆ ಪೆಂಗೆ ಏನಾದರೂ ಮನೆ ಬಿಟ್ಟು ಹೋದರೆ ಅವ್ನ ರೂಮು ನಮಗಾಗುತ್ತೆ, ನಾವು ರೂಮ್ ಕಟ್ಸೋ ಅವಶ್ಯಕತೆನೇ ಇರಲ್ಲ, ಏನಂತೀಯ ಅಂತ ಹೇಳ್ತಾರೆ. ಆಗ ಮೀನು ಅವರು, ಹೌದು ಕಣ್ರಿ, ಸರಿಯಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಈಗ ಇದೇ ಸಂತೋಷಕ್ಕೆ ನನಗೇನು ಇಲ್ವಾ ಅಂತ ಹೇಳಿಬಿಟ್ಟು ಮನೋಜ್ ಅವರು ಮುತ್ತನ್ನು ಕೇಳ್ತಾರೆ. ಆಗ ಅವರು ಅದನ್ನು ಕೊಟ್ಬಿಟ್ಟು ಮೀನವರು ಹೋಗ್ತಾರೆ. ಆಗ ರೋಹಿಣಿ ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟು ಪಾಪು ಸ್ಕೂಲಿಗೆ ಅಂತ ರೆಡಿ ಆಗ್ತಾ ಇರ್ತಾನೆ. ಆಗ ಇನ್ನೂ ರೆಡಿ ಆಗಿಲ್ವೇನೋ, ಬೇಗ ಎದ್ದಳು, ಲೇಟಾಗಿ ಹೋಗ್ಬಾರ್ದು ಇವತ್ತು ಅಂತ ಹೇಳಿಬಿಟ್ಟು ರೆಡಿ ಆಗೋಕ್ಕೆ ಪಾಪುನ ರೆಡಿ ಮಾಡ್ತಾ ಇರ್ತಾರೆ. ಆಗ ಅವ್ರ ತಾಯಿಗೆ ಈ ಮನೆ ತೊಗೊಂಡಿರೋ ವೀಡಿಯೋನ ತೋರಿಸ್ತಾರೆ. ಯಾವುದೇ ಇದು ಮನೆ ಇಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದು, ಇದನ್ನು ನಾವು ತೊಗೋಬೇಕು ಅಂತ ಇದ್ದೀವಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಮನೆ ಏನೇ ಅಂತಂದರೆ, ಹೌದು, ನೀನಂತೂ ಆ ಥರ ಸಾಕಲಿಲ್ಲ, ನೀನಂತೂ ಆ ಥರ ಬೆಳೆದಿಲ್ಲ, ನೀನಂತೂ ಆ ಥರ ನಮ್ಮನ್ನು ಸಾಕಲಿಲ್ಲ, ಆ ಅತ್ತೆ, ಆ ಮಾವ, ಬಾಬಾ ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಅಸಹ್ಯ ಅನಿಸುತ್ತೆ. ಇದು ನಾನು ಕಟ್ಕೊಂಡಿರೋ ಸಾಮ್ರಾಜ್ಯ, ನಾನು ಕಟ್ಕೊಂಡಿರೋ ಅಂಥ ಜೀವನ ಇದು, ನಾನಾದರೂ ಸಂತೋಷವಾಗಿ ಬದುಕ್ತೀನಿ, ನಿನ್ನ ಯೋಗ್ಯತೆಗೆ ನೀನು ಅದನ್ನು ಮಾಡಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅವ್ರ ತಾಯಿ, ಹೌದಮ್ಮ, ಹೌದು, ನನ್ನ ಕೈಲಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಜಾರಾಗ್ತಾರೆ. ಬೇಜಾರಾಗಿ ಪಾಪನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾರೆ. ಮನೇಲಿ ರಂಗನಾಥ್ ಅವರು ಕೆಲಸಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವ್ರು ಬಂದುಬಿಟ್ಟು, ಏನಪ್ಪ ಇವತ್ತು ಇಷ್ಟು ಸ್ಮಾರ್ಟಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು, ಏನು ನಿನ್ನ ಸೌಂದರ್ಯದ ಗುಟ್ಟು ಅಂತ ಹೇಳಿಬಿಟ್ಟು ಪಾಪ ಅವ್ರ ಅಪ್ಪಾಜಿನ ರೇಗಿಸ್ತಾ ಇರ್ತಾರೆ. ಇಲ್ಲಪ್ಪ, ಇವತ್ತು ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬೇಡಪ್ಪ ಕೆಲಸಕ್ಕೆ ಹೋಗೋದು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರವಿ, ಶ್ರುತಿ, ಮನೋಜ್ ಮತ್ತು ಶಾಂತಿ ಅವರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಏನಪ್ಪ ಕೆಲಸ ಅಂತ ರವಿ ಅವ್ರು ಕೇಳಿದಾಗ ಮನೋಜ್ ಅವ್ರು ಹೇಳ್ತಾರೆ, ಇನ್ನೇನೋ ಕೆಲಸ ಕೊಡ್ತಾರೆ ಅಪ್ಪಾಜಿಗೆ, ಸೆಕ್ಯೂರಿಟಿ ಕೆಲಸ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಸೂರ್ಯ ಮತ್ತು ರವಿ ಅವರು ಮತ್ತು ಎಲ್ಲರೂ ಬೈತಾರೆ. ಆಗ ಬಿಡಪ್ಪ, ಮುಳ್ಳಿಗೆ ಚುಚ್ಚೋದೇ ಕೆಲಸ, ಚುಚ್ಚುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಬೇಡ ಅಂತಾರೆ. ಶಾಂತಿ ಮತ್ತು ಮನೋಜ್ ಅವರು ಮನೇಲಿ ಇದ್ದು ಸುಮ್ಮನೆ ವಾಕು ಅದು ಇದು ಅಂತ ಏನು ಮಾಡಲ್ವಲ್ಲ, ಹೋಗ್ಲಿ ಬಿಡು, ವಾರಕ್ಕೊಂದು 2-3 ದಿವಸ ಹೋಗಿ ಬರಲಿ ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಮೀನವ್ರು ಕೂಡ ಬರ್ತಾರೆ. ಸೂರ್ಯ ಅವರು ಮೀನವ್ರಿಗೂ ಕೂಡ ಕೇಳ್ತಾರೆ. ಕೇಳಿದಾಗ, ಮಾವನಿಗೆ ಮೊದಲೆಲ್ಲ ಕೆಲಸ ಮಾಡಿ ಅಭ್ಯಾಸ ಇದೆ, ಇವಾಗ ಮನೇಲಿ ಕೂತ್ಕೊಳ್ಳಿ ಅಂದರೆ ಆಗೋದಿಲ್ಲ, ಮಾವ ಕೆಲಸ ಮಾಡಿ ಅಂತ ಮೀನವರು ಕೂಡ ಹೇಳ್ತಾರೆ. ಆಗ ರವಿಯವರು ಹೇಳ್ತಾರೆ, ಅಪ್ಪ, ನೀವು ಕೆಲ್ಸಕ್ಕೆ ಹೋಗ್ತಾ ಇರೋದು ನೀವು ನಮಗೆ ತಂದು ದುಡ್ದುಬಿಟ್ಟು ಕೊಡಬೇಕು ಅಂತ ಯೋಚನೆಯಲ್ಲಿ ಹೋಗಬೇಡಿ, ನೀವು ನಿಮ್ಮ ಸಂತೋಷಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿಬಿಟ್ಟು ಹೋಗಬೇಕು ಅಪ್ಪ ಅಂತ ಹೇಳ್ತಾರೆ. ಆಗ ಅವ್ರು ತಂದು ಅವರಿಗೆ ಲಂಚ್ ಬಾಕ್ಸ್ನ ಕೊಡ್ತಾರೆ. ಆಗ ಕಣ್ಣೀರು ಹಾಕ್ತಾರೆ ರಂಗನಾಥ್ ಅವರು. ನಾನು ಅವಾಗ ಸರ್ವಿಸಲ್ಲಿದ್ದಾಗ ಈ ಥರ ನನಗೆ ಯಾರೂ ಲಂಚ್ ಕೊಡಲಿಲ್ಲ ಕಣಮ್ಮ, ನಮ್ಮ ಅಪ್ಪಾಜಿ ನನಗೆ ಈ ಥರ ಊಟ ತಂದು ಕೊಡ್ತಾಯಿದ್ರು ಅಂತ ಹೇಳಿಬಿಟ್ಟು ನೆನೆಸ್ಕೊಂಡು ಅಳ್ತಾರೆ. ಹಾಗೆ ಸಂತೋಷ ಕೂಡ ಪಡ್ತಾರೆ. ಆಗ ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಾ ಇರೋದು ನಾನೇ ಕೆಲಸದ ಕಡೆ ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಅವರನ್ನು ಕರ್ಕೊಂಡು ಹೋಗ್ತಾರೆ. ಆಗ ಹೊರಗಡೆ ಯಾರೂ ಇಲ್ಲ, ಬನ್ನಿ ಕಾರತ್ತಿ ಅಂತ ಹೇಳ್ತಾರೆ. ಇದು ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಆಸರ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತಾರೆ. ನನಗೆ ಆ ಥರ ಎಲ್ಲ ಆಗಲ್ಲ ಕಣೆ ಅಂತಾರೆ. ಯಾಕೆ ಅಂದರೆ, ನನಗೆ ದೃಷ್ಟಿ ಬೊಟ್ಟು ಅಂತ ನೀನು ಇದೆಯಲ್ಲ ಅಂತ ಹೇಳ್ತಾರೆ. ಹೇಳಿ ಅವರು ಕೆಲಸಕ್ಕೆ ಅಂತ ಹೊರಡ್ತಾರೆ. ಅಲ್ಲಿ ರೋಹಿಣಿಯವರು ಕೃಷ್ಣ ಕರ್ಕೊಂಡು ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರೋಣ ಅಂತ ಕರ್ಕೊಂಬರ್ತಾ ಇರ್ತಾರೆ. ಆಗ ಪಾಪು ಹೇಳುತ್ತೆ, ಅಮ್ಮ, ಇವತ್ತು ನನ್ನ ಫ್ರೆಂಡ್ ಸ್ಕೂಲ್ ಮನೇಲಿ ಬರ್ಡೇ ಇದೆ, ಒಂದು ಹೋಗಬೇಕು ಅಂತಂದರೆ ಎಲ್ಲೂ ಹೋಗಬಾರ್ದು ನೀನು ಅಂತ ಹೇಳಿ ಅವರನ್ನು ಬೈತಾ ಇರ್ತಾರೆ. ಆಗ ಅದೇ ಟೈಮಿಗೆ ರಂಗನಾಥ್ ಅವರು ಸೂರ್ಯ ಅವರು ರಂಗನಾಥ್ ಅವ್ರನ್ನ ಕೆಲಸಕ್ಕೆ ಅಂತ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಅಲ್ಲಿ, ಅಪ್ಪ ಹುಷಾರಪ್ಪ, ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ ತೊಗೊಳಪ್ಪ ಅಂತ ಹೇಳಿಬಿಟ್ಟು ಕೊಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಅದೇ ಸ್ಕೂಲಿಗೆ ಕೃಷ್ಣ ಕೂಡ ರೋಹಿಣಿಯವರು ಸೇರಿಸಿರ್ತಾರೆ. ಅಲ್ಲಿ ರಂಗನಾಥ್ ಮತ್ತು ಸೂರ್ಯ ಅವ್ರನ್ನ ನೋಡಿಬಿಟ್ಟು, ಅಮ್ಮ,
ಸೂರ್ಯ ಅಂಕಲ್ ಅಂತ ಹೇಳ್ತಾನೆ. ಆಗ ಹಿಂದೆನೇ ಮತ್ತೆ ಅದೇ ಆಟೋದಲ್ಲಿ ರೋಹಿಣಿಯವರು ಕುಂದಿರಿಸ್ಕೊಂಡು ಪಾಪುನ ಕುಂದಿರಿಸ್ಬಿಡ್ತಾರೆ. ಆಗ ರಂಗನಾಥ್ ಅವರು ಕೆಲಸಕ್ಕೆ ಅಂತ ಹೋಗ್ತಾರೆ. ಆಗ ಸೂರ್ಯ ಅವರು ಸ್ವಲ್ಪ ಟೈಮಿಗೆ ಊಟ ಆಯಿತಾ ಅಂತ ಕೇಳಿ ನಮ್ಮ ಅಪ್ಪಾಜಿಗೆ ರಿಟೈರ್ಡ್ ಆದಮೇಲೆ ಮೊದಲನೇ ದಿವಸ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂತ ಸೆಕ್ಯೂರಿಟಿ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಮಾತಾಡ್ಬಿಟ್ಟು ಸೂರ್ಯ ಅವರು ಹೊರಟೋಗ್ತಾರೆ. ಆಗ ರೋಹಿಣಿ ಅವರು ಪಾಪುನ ಕರ್ಕೊಂಬಂದು ಸೆಕ್ಯೂರಿಟಿ ಹತ್ರ ಕೇಳ್ತಾರೆ, ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವ್ರು ಇಲ್ಲಿ ಏನಕ್ಕೆ ಬಂದಿರೋದು ಅಂತ ಕೇಳಿದರೆ, ಹೊಸ್ದಾಗಿ ಅಪಾಯಿಂಟ್ ಆಗಿದ್ದಾರೆ, ವಾರದಲ್ಲಿ 2 ದಿವಸ ಇಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಪಾಪುನ ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾರೆ. ಇವತ್ತು ಸ್ಕೂಲಿಗೆ ಏನು ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಮನೆಗೆ ಹೋಗ್ತಾರೆ. ಆಗ ಮನೆಗೆ ಹೋದ್ಮೇಲೆ ಅವ್ರ ತಾಯಿ ಕೇಳ್ತಾರೆ, ಏನಕ್ಕೆ ಸ್ಕೂಲಿಂದ ವಾಪಸ್ ಕರ್ಕೊಂಬಂದಿದ್ಯಾ, ಅವ್ನು ಏನಕ್ಕೆ ಸಿಟ್ಟಾಗಿ ಒಳಗಡೆ ಹೋಗ್ತಾ ಇದ್ದಾನೆ ಕ್ರಿಶ್ ಅಂತ ಕೇಳ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ನಮ್ಮ ಮಾವ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ವಾರದಲ್ಲಿ 1 ದಿವಸನೋ 2 ದಿವಸನೋ ಅಲ್ಲಿಗೆ ಬರ್ತಾರೆ. ಅಂದರೆ ಇವತ್ತು ಬುಧವಾರ ಅಲ್ವಾ, ಬುಧವಾರ ನೀವು ಸ್ಕೂಲಿಗೆ ಕಳ್ಸೋದು ಬೇಡಮ್ಮ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಎಕ್ಸಾಮ್ ಇದ್ದಾಗ ಹೇಗೆ ಮಾಡ್ತೀಯಾ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಅವ್ರ ತಾಯಿ ಹೇಳ್ತಾರೆ, ನಿಜ ಹೇಳಿಬಿಡೆ, ಎಷ್ಟು ದಿವಸ ಅಂತ ಬಚ್ಚಿಟ್ಕೊತೀಯ ಸುಳ್ಳುನ ನೀನು, ನಿಜಾನ ಅಂತ ಹೇಳ್ತಾರೆ. ಆಗ ಹಂಗಂದ್ರೆ ನನ್ನ ಜೀವನನ ಹಾಳು ಮಾಡ್ಕೊ ಅಂತ ಹೇಳ್ತೀಯ, ಬರೀ 1 ಲಕ್ಷಕ್ಕೆ ಮಂಜುನ ರೋಡ್ ದೇವಸ್ಥಾನದ ಮುಂದೆ ಚಪ್ಪಲಿ ತಗೊಂಡು ಹೊಡೆದಿರೋರವರು ಅಯ್ಯಮ್ಮ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಹೇಳ್ತಾರೆ. ಅಷ್ಟರಲ್ಲಿ ರೋಹಿಣಿಗೆ ಮನೋಜ್ ಅವರು ಫೋನ್ ಮಾಡ್ತಾರೆ, ಇಲ್ಲಿ ಮನೆ ನೋಡಬೇಕು ಬಾ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಫೋನ್ ಮಾಡ್ತಾ ಇದ್ದಾರೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಮನೋಜ್ ಅವರು ಆ ಮನೆ ಹತ್ರ ಆಲ್ರೆಡಿ ಹೋಗಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಮನೆ ಓನರ್ ಹತ್ರ ಮೀಟ್ ಮಾಡಿ ಮಾತಾಡ್ತಾ ಇರ್ತಾರೆ. ಆಗ ಮಾತಾಡ್ಬಿಟ್ಟು ಹೇಳ್ತಾರೆ, ಹೇಗಿದೆ ಮನೆ, ಬನ್ನಿ ನೋಡಿ ಮನೆ ಅಂತಂದರೆ, ಇಲ್ಲ ನನ್ನ ವೈಫ್ ಬರಬೇಕು, ಅವ್ರು ನೋಡಿ ಒಪ್ಪಿದ ಮೇಲೇ ಮಾತುಕತೆ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಅಷ್ಟರಲ್ಲಿ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಅವರನ್ನು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮನೆಯೆಲ್ಲ ತೋರಿಸ್ತಾ ಇರ್ತಾರೆ. ಇದೇ ಡೈನಿಂಗ್ ಹಾಲು, ಇದೇ ಕಿಚನ್ನು, ಇದೇ ಬಾರು ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಕೂತ್ಕೊಂಡು ಮನೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆ ಮನೆ ಓನರ್ ಹೇಳ್ತಾರೆ, ನೀವು ಈ ಜಾಯಿಂಟ್ ಫ್ಯಾಮಿಲಿ, ನಿಮ್ಮ ಅಪ್ಪಾಜಿ ಮತ್ತು ನಿಮ್ಮ ಮನೇಲಿ ಇರೋರು ಎಲ್ಲರೂ ಜಾಯಿಂಟ್ ಆಗಿರೋದು, ಅಣ್ಣ ತಮ್ಮ ಎಲ್ಲರೂ ನನಗೆ ತುಂಬ ಇಷ್ಟ, ಇಂಥವ್ರಿಗೆ ಮನೆ ಕೊಡಬೇಕು ಅಂತ ಆಸೆ ಇತ್ತು ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ 30 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಸರ್ ಅಂತ ಅಂದಾಗ, ಯಾರು ಅಷ್ಟೊಂದು ದುಡ್ಡು ಇಟ್ಕೊಂಡಿರಲ್ಲ, ಲೋನ್ ಮಾಡಿಬಿಟ್ಟೆ ಮಾಡಿಸೋದು ಅಂತ ಹೇಳ್ತಾರೆ. ನೀವೊಂದು ಕೆಲಸ ಮಾಡಿ 50 ಲಕ್ಷ ನಮ್ಮ ಕೈ ಕೊಡಿ ಅಂತಾರೆ. ಅದಕ್ಕೆ ನನ್ನ ಹತ್ರ 30 ಲಕ್ಷ ಮಾತ್ರ ಇದೆ ಸರ್ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದಾಗ, ಸರ್ ಅಗ್ರಿಮೆಂಟು ಮತ್ತು ಸೇಲ್ ಡೀಡ್ ಬೇಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನೆಲ್ಲ ಇಟ್ಕೊಂಡೆ ನಾನು ಲೋನ್ ಮಾಡಿ ಮನೆ ಮಾಡಿಸಿರೋದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಕೊನೆಗೆ 5 ಲಕ್ಷ ಕೊಟ್ಟಿರಿ ನೀವು ಫಸ್ಟ್ ಟೋಕನ್ ಅಡ್ವಾನ್ಸ್ ಅಂತ ಹೇಳಿ ಅಂತ ಹೇಳ್ತಾರೆ. ಆಯಿತು ಅಂತ ಒಪ್ಕೊಂಡು ಆಯಿತು ಅಂತ ಹೇಳಿಬಿಟ್ಟು ಅವರು ಮನೋಜ್ ಮತ್ತು ರೋಹಿಣಿ ಅವರು ಹೊರಡ್ತಾರೆ ಅಲ್ಲಿಂದ. ರೋಹಿಣಿ ಮತ್ತು ಮನೋಜ್ ಅವರು ಬಕ್ರ ಆದರು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆಗ ಆ ಓನರ್ ಮತ್ತು ಅವ್ರ ಹೆಂಡತಿ ಹೊರಗಡೆ ಬಂದು ನಗ್ತಾ ಇರ್ತಾರೆ. ಇಂಥ ದೊಡ್ಡ ಬಕ್ರ ನಮಗೆ ಯಾವತ್ತೂ ಸಿಕ್ಕಿರಲಿಲ್ಲ ಕಂಡು, ಎಷ್ಟು ದೊಡ್ಡ ಬಕ್ರ ಇವನು ಅಂತ ಹೇಳಿ ನಗ್ತಾ ಇರ್ತಾರೆ, ಮೋಸ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಆ ದುಡ್ಡನ್ನು ತೊಗೊಂಡು ನಾವು ದುಬೈಗೆ ಹೋಗ್ಬಿಡೋಣ, ಓನರ್ಗೆ 50,000 ಕೊಟ್ಬಿಟ್ಟು ಅಂತ ಹೇಳಿ ಮಾತಾಡ್ಕೊತಾರೆ. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.